ನಮಸ್ಕಾರ ಸಿಂಹರಾಶಿಯವರೇ. ಇವತ್ತು ನಾನು ಹೇಳ್ತಿರೋದು ದಿನ ಕೇಳೋ ಮಾಮೂಲಿ ರಾಶಿಫಲ ಅಲ್ಲ. ಇದು ನಿಮ್ಮ ಲೈಫ್, ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ದೇವರು ಕೊಡ್ತಿರೋ ಒಂದು ಕ್ಲಿಯರ್ ಸಿಗ್ನಲ್. ತುಂಬಾನೇ ಸೀಕ್ರೆಟ್ ಹಾಗೂ ಪವರ್ಫುಲ್ ಆದ ವಿಷಯ. ನಿಮ್ಮ ಲೈಫ್ನಲ್ಲಿ ಈಗಾಗಲೇ ಒಂದು ದೊಡ್ಡ ಚೇಂಜ್ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆನೇ ಇವತ್ತು ಮನಸ್ಪೂರ್ವಕವಾಗಿ ಮಾತನಾಡೋಣ. ದಯವಿಟ್ಟು ಈ ಮಾತನ್ನು ಟೈಮ್ ಪಾಸ್ಗೆ ಕೇಳಿ ನಿರ್ಲಕ್ಷಿಸಬೇಡಿ. ಯಾರೂ ಇಲ್ಲದೇ ಇದ್ದಾಗ ಪ್ರಶಾಂತವಾಗಿರೋ ಕಡೆ ಕೂತು ಪೂರ್ತಿಯಾಗಿ ಕೇಳಿ. ಯಾಕಂದ್ರೆ ಇದರಲ್ಲಿ ನಾನು ಹೇಳೋ ಪ್ರತಿಯೊಂದು ಸೀಕ್ರೆಟ್ಸ್ ಮತ್ತು ಗುರುತುಗಳು ನಿಮ್ಮ ಲೈಫ್ಗೆ 100% ಮ್ಯಾಚ್ ಆಗುತ್ತೆ. ಮುಖ್ಯವಾಗಿ ನಿಮ್ಮ ರಾಜಗಾಂಭೀರ್ಯ ಮತ್ತು ಒಳ್ಳೆತನ ಯೂಸ್ ಮಾಡಿಕೊಂಡು ಮೋಸ ಮಾಡಿದವರು, ಕಷ್ಟದಲ್ಲಿದ್ದಾಗ ನಡುರಸ್ತೆಯಲ್ಲಿ ಕೈ ಬಿಟ್ಟವರು, ಇವತ್ತು ಅದೇ ಜನ ನಿಮಗೋಸ್ಕರ ಹುಚ್ಚರ ತರಹ ಕಾಯ್ತಿದ್ದಾರೆ. ಹೌದು, ನೀವು ಕೇಳ್ತಿರೋದು 100% ನಿಜ. ಇಷ್ಟು ದಿನ ನಿಮ್ಮನ್ನ ಆಡಿಕೊಂಡವರು, ನಿಮ್ಮ ಕಣ್ಣೀರು ನೋಡಿ ನಕ್ಕವರೇ ಈಗ ನಿಮ್ಮ ಹತ್ರ ವಾಪಸ್ ಬರಲು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಂಹರಾಶಿಯವರೇ, ಈಗ ನಿಮ್ಮ ಒಳ್ಳೆಯ ಟೈಮ್ ಸ್ಟಾರ್ಟ್ ಆಗಿದೆ. ಕಾಲ ನಿಮ್ಮ ಕಡೆ ಸಂಪೂರ್ಣವಾಗಿ ತಿರುಗಿದೆ. ಇಷ್ಟು ದಿನ ನಿಮ್ಮನ್ನ ಕಾಡಿದವರಿಗೆ ಅವರು ಮಾಡಿದ ತಪ್ಪಿನ ಫಲ ಈಗ ವಾಪಸ್ ತಟ್ತಾ ಇದೆ. ಅವರಿಗೆ ಈಗ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ. ಸಿಂಹರಾಶಿಯವರೇ, ಮಾತು ಮುಂದುವರಿಸುವ ಮುನ್ನ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಆಕ್ಟಿವೇಟ್ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಸ್ಮರಣೆ ಮಾಡಿ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಕಳೆದ 5-10 ವರ್ಷಗಳಿಂದ ನಂಬಿಕೆ ದ್ರೋಹ, ಅವಮಾನ, ಹಣದ ಕಷ್ಟ, ಯಾರತ್ರಾನೂ ಹೇಳಿಕೊಡಲು ಆಗದ ನೋವು ಅನುಭವಿಸುತ್ತಿರೋ ನಿಮಗೆ ಈಗ ಒಮ್ಮೆಲೆ ಅದೃಷ್ಟ ಒಲಿದು ಬರಲಿದೆ. ಅದಕ್ಕೆ ಈ ಮಾತನ್ನು ಕೊನೆಯವರೆಗೂ ತುಂಬಾನೇ ಗಮನವಿಟ್ಟು ಕೇಳಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಈ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರೋದು ತುಂಬಾನೇ ಕಮ್ಮಿ. ನೀವು ಅಗ್ನಿತತ್ವದವರಾಗಿದ್ದರಿಂದ ಹಾಗೂ ಸೂರ್ಯನ ಆಧಿಪತ್ಯ ಇರೋದ್ರಿಂದ ಹೊರಗಡೆ ಸಿಂಹದ ತರಹ ಧೈರ್ಯವಾಗಿ, ಕಣ್ಣಲ್ಲಿ ಅಪಾರವಾದ ಗಾಂಭೀರ್ಯದೊಂದಿಗೆ ಕಾಣಿಸ್ತೀರಾ. ನಿಮ್ಮ ಮಾತಲ್ಲೇ ಒಂದು ದೊಡ್ಡ ಪವರ್ ಮತ್ತು ಲೀಡರ್ಶಿಪ್ ಇರುತ್ತೆ. ಆದರೆ ಒಳಗಡೆ ಮಾತ್ರ ನೀವು ಮಗುವಿನಂತಹ ಪ್ರೀತಿಯ ಮನಸ್ಸಿನವರು. ಯಾರನ್ನಾದರೂ ತುಂಬಾನೇ ಬೇಗ ನಂಬಿಬಿಡ್ತೀರಾ. ಯಾರಾದರೂ ಬಂದು ನಿಮ್ಮ ಹತ್ರ 2 ಕಣ್ಣೀರು ಹಾಕಿದ್ರೆ ಸಾಕು, ಅವರನ್ನ ತಲೆ ಮೇಲೆ ಕೂರಿಸ್ಕೋತೀರಾ. ಯಾರನ್ನಾದರೂ ಪ್ರೀತಿಸಿದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅನ್ಸಿದ್ರೆ ನಿಮ್ಮ ಹತ್ರ ದುಡ್ಡಿಲ್ಲದಿದ್ರೂ ಸಾಲ ಮಾಡಿ ಹೆಲ್ಪ್ ಮಾಡ್ತೀರಾ. ಅವರ ಕಷ್ಟನ ನಿಮ್ಮದೇ ಕಷ್ಟ ಅನ್ಕೋತೀರಾ. ಆದ್ರೆ ನಿಮ್ಮ ಲೈಫ್ನಲ್ಲಿ ಆದ ದೊಡ್ಡ ತಪ್ಪು, ನಿಮಗೆ ಶಾಪವಾಗಿದ್ದೇನೆಂದ್ರೆ ಜನ ನಿಮ್ಮ ಇದೇ ಒಳ್ಳೆತನನ ನಿಮ್ಮ ವೀಕ್ನೆಸ್ ಅನ್ಕೊಂಡ್ಬಿಟ್ಟಿದ್ದು. ನಿಮ್ಮನ್ನ ಸುಲಭವಾಗಿ ಮಾಯದ ಮಾತುಗಳಿಂದ ಮರಳು ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಫಿಕ್ಸ್ ಆಗ್ಬಿಟ್ರು. ನೀವು ದುಡ್ಡಿಲ್ಲದೆ ಕಷ್ಟದಲ್ಲಿದ್ದಾಗ, ಸಾಲದ ಸುಳಿಗೆ ಸಿಲುಕಿದಾಗ ಯಾರು ನಿಮಗೆ ಸಪೋರ್ಟ್ ಮಾಡಬೇಕಿತ್ತೋ, ಯಾರು ಒಂದು ಕಾಲದಲ್ಲಿ ನಿಮ್ಮಿಂದಲೇ ಹೆಲ್ಪ್ ತಗೊಂಡಿದ್ರೋ ಅದೇ ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ನಿಮ್ಮ ಕಣ್ಣೀರು ನೋಡಿ ಒಳಗೊಳಗೆ ನಕ್ಕರು. ನೀವು ಸೋತಿದ್ದನ್ನ ನೋಡಿ ಹಬ್ಬ ಆಚರಿಸಿದ್ರು. ನೀವು ಲೈಫ್ನಲ್ಲಿ ಎಂದೂ ಮೇಲೆ ಬರಬಾರ್ದು, ಸದಾ ಅವರ ಕೆಳಗೆ ಇರಬೇಕು ಅಂತ ಆಸೆ ಪಟ್ರು. ನಿಮಗೆ ಒಳ್ಳೆ ಹೆಸರು ಬರಬಾರ್ದು ಅಂತ ಕುತಂತ್ರಗಳನ್ನ ಮಾಡಿದ್ರು. ನೀವು ಎಷ್ಟೋ ಸಾರಿ ಜಗಳ ಯಾಕೆ ಅಂತ ಸುಮ್ಮನಿದ್ರಿ. ಆದರೆ ಅವರು ಮಾತ್ರ ಕೆಲಸ ಮುಗಿದ ಮೇಲೆ ನಿಮ್ಮನ್ನ ಕರಿಬೇವು ಸೊಪ್ಪಿನ ತರಹ ಎಸೆದು ಬಿಟ್ರು. ಇದು ನಿಮ್ಮ ಲೈಫ್ನಲ್ಲಿ ನಡೆದಿದೆಯೋ ಇಲ್ವೋ ನೀವೇ ಯೋಚಿಸಿ ಸಿಂಹರಾಶಿಯವರೇ. ಇಲ್ಲಿ ಒಂದು ಸೆಕೆಂಡ್ ನಿಂತು ಪ್ರಶಾಂತವಾಗಿ ಯೋಚನೆ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟನ, ನೀವು ಹಾಕಿದ ಪ್ರತಿಯೊಂದು ಕಣ್ಣೀರಿನ ಹನೆನ ಆ ದೇವರು ನೋಡ್ತಾನೇ ಇದ್ದಾನೆ. ಯಾವುದೂ ಸುಮ್ಮನೆ ಹೋಗಲ್ಲ. ದೇವರು ನಿಮಗೆ ಕೊಡೋದು ಸ್ವಲ್ಪ ಲೇಟ್ ಮಾಡಬಹುದು, ಆದರೆ ಕೊಡೋ ಗಿಫ್ಟ್ ಮಾತ್ರ ಲೈಫ್ ಲಾಂಗ್ ನೆನಪಿರೋ ತರಹ ಇರುತ್ತೆ. ನಿಮ್ಮ ಲೈಫ್ನಲ್ಲಿ ಇಷ್ಟೊಂದು ಕಷ್ಟಗಳು ಯಾಕೆ ಬಂತು ಅಂದ್ರೆ ನಿಮ್ಮ ಸುತ್ತ ಇರೋ ನಿಜವಾದ ಮುಖವಾಡನ ಕಳ್ಚೋಕೆ. ಅದಕ್ಕೆ ಈಗ ಲೇಟ್ ಆದ್ರೂ ಸರಿ, ನಿಮಗೆ ನಿಜಕ್ಕೂ ಒಳ್ಳೆಯದಾಗೋ ಟೈಮ್ ಬಂದಿದೆ. ನೀವು ಪ್ರಶಾಂತವಾಗಿ ನಿಟ್ಟುಸಿರು ಬಿಡಬಹುದು. ಆದರೆ 90% ಸಿಂಹರಾಶಿಯವರು ಇಲ್ಲೇ ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಹಳೆ ಶತ್ರುಗಳನ್ನ, ನಿಮ್ಮನ್ನ ಮೋಸ ಮಾಡಿದವರನ್ನ ಪಾಪ ಅವರು ಬದಲಾಗಿದ್ದಾರೆ ಅಂತ ಅನ್ಕೊಂಡು ಮತ್ತೆ ನಂಬಿ ಲೈಫ್ ಒಳಗೆ ಬಿಟ್ಕೋತಿದ್ದಾರೆ. ಆದರೆ ನೆನಪಿಡಿ, ಹಾವಿಗೆ ಹಾಲು ಎರೆದರೆ ವಿಷವೇ ಹೊರತು ಅಮೃತ ಸಿಗಲ್ಲ. ಅವರು ಕೇವಲ ಅವರ ಪರಿಸ್ಥಿತಿ ಸರಿ ಇಲ್ಲದಿದ್ದಾಗ ಮಾತ್ರ ನಿಮ್ಮ ಕಾಲು ಹಿಡಿಕೊಂಡು ಬರ್ತಾರೆ. ಕೆಲಸ ಮುಗಿದ ಮೇಲೆ ಮತ್ತೆ ಅದೇ ಹಳೆ ಕೆಟ್ಟ ಬುದ್ಧಿ ತೋರಿಸ್ತಾರೆ. ಅದಕ್ಕೆ ಈಗ ನೀವು ತುಂಬಾನೇ ಅಲರ್ಟ್ ಆಗಿರಬೇಕು. ಇತ್ತೀಚೆಗೆ ನಿಮಗೆ ಒಂಟಿಯಾಗಿರಬೇಕು ಅನ್ಸ್ತಾ ಇದೆಯಾ? ಯಾರ ಜೊತೆಯೂ ಮಾತಾಡೋಕೆ ಇಷ್ಟ ಆಗ್ತಿಲ್ವಾ? ಫೋನ್ ಬಂದ್ರೆ ಎತ್ತೋಕ್ಕೂ ಕಿರಿಕಿರಿ ಅನ್ಸುತ್ತಾ? ರಾತ್ರಿ ವೇಳೆ, ಮುಖ್ಯವಾಗಿ ಬೆಳಗ್ಗಿನ ಜಾವ 3ರಿಂದ 4 ಗಂಟೆಯ ಮಧ್ಯದಲ್ಲಿ ಸಡನ್ ಆಗಿ ಎಚ್ಚರವಾಗಿ ದೇವರ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ದಯವಿಟ್ಟು ನಾವು ಡಿಪ್ರೆಷನ್ಗೆ ಹೋಗ್ತಿದ್ದೀನಿ ಅಂತ ಹೆದರಬೇಡಿ. ಇದು ನಿಮ್ಮ ಟೈಮ್ ಸಂಪೂರ್ಣ ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ದೇವರು ಕೊಡ್ತಿರೋ ಪವರ್ಫುಲ್ ಸಿಗ್ನಲ್. ನಿಮ್ಮ ಮೈಂಡ್ ಈಗ ಸ್ಕ್ಯಾನರ್ ತರಹ ಕೆಲಸ ಮಾಡ್ತಿದೆ. ಸುತ್ತ ಇರೋ ಫೇಕ್ ಜನಗಳನ್ನ ನಿಮ್ಮ ಮನಸ್ಸು ತಕ್ಷಣ ಗುರುತಿಸ್ತಾ ಇದೆ. ಫೇಕ್ ರಿಲೇಶನ್ಶಿಪ್ಗಿಂತ ಒಂಟಿತನವೇ ಬೆಸ್ಟ್ ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕೆಟ್ಟ ಆಲೋಚನೆ ಇರೋರಿಗೆ ನಿಮ್ಮನ್ನ ಕಂಡ್ರೆ ಉರಿ ಫೀಲ್ ಆಗ್ತಾ ಇದೆ. ಆದರೆ ಅಸಲಿ ಡೇಂಜರ್ ಇಲ್ಲೇ ಇರೋದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತುಂಬಾ ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸುತ್ತಮುತ್ತಲಿನವರಿಂದ, ನೆಂಟರಿಂದ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಇನ್ಫಾರ್ಮೇಶನ್ ಕಲೆ ಹಾಕ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಈಗ ಹೇಗಿದೆ? ಬಿದ್ದಿದ್ದ ಸಾಲ ಎಲ್ಲ ತೀರಿಸ್ತಾ ಇದ್ದಾರೋ ಇಲ್ವೋ? ಇನ್ನೂ ಕಷ್ಟದಲ್ಲೇ ಇದ್ದಾರಾ? ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದ್ದಾರಾ? ಎಷ್ಟು ದುಡಿತಾ ಇದ್ದಾರೆ? ಯಾರ ಜೊತೆ ಕ್ಲೋಸ್ ಆಗಿದ್ದಾರೆ? ಹೀಗೆ ನಿಮ್ಮ ಬಗ್ಗೆ A to Z ವಿಷಯ ತಿಳ್ಕೊಳ್ಳೋಕ್ಕೆ ಕೆಲವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮಲ್ಲಿ ಬಂದಿರೋ ಆ ಸೈಲೆಂಟ್ ಚೇಂಜ್.
ಮುಂಚೆ ಎಲ್ಲ ಚಿಕ್ಕ ವಿಷಯಕ್ಕೂ ಟೆನ್ಷನ್ ತಗೋತಾ ಇದ್ದ ನೀವು ಈಗ ಇಷ್ಟೊಂದು ಕೂಲ್ ಆಗಿರೋದು ಅವರಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮುಖದಲ್ಲಿರೋ ಆ ಪಾಸಿಟಿವ್ ಗ್ಲೋ ನೋಡಿ ಒಳಗೊಳಗೆ ಹೆದರ್ತಾ ಇದ್ದಾರೆ. ನೀವು ಸುಮ್ಮನಿದ್ರೂ ನಿಮ್ಮ ಸೈಲೆನ್ಸ್ನಲ್ಲಿ ಒಂದು ದೊಡ್ಡ ಪವರ್ ಬಿಲ್ಡ್ ಆಗ್ತಿದೆ. ಇದೇ ಈಗ ಅವರ ಹೊಟ್ಟೆ ಉರಿಗೆ ಅಸಲಿ ಕಾರಣ. ನಿಮ್ಮ ಲೈಫ್ನಲ್ಲಿ ಇರೋ ಒಳ್ಳೆಯ ದಿನಗಳ ಮುನ್ಸೂಚನೆ ಅವರಿಗೆ ಈಗಾಗಲೇ ಸಿಕ್ಕಿಬಿಟ್ಟಿದೆ. ಸಿಂಹರಾಶಿಯವರೇ, ಈಗ ನಿಮ್ಮ ಟೈಮ್ ಅದ್ಭುತವಾಗಿ ಪವರ್ಫುಲ್ ಆಗಿ ಚೇಂಜ್ ಆಗ್ತಿದೆ. ನಿಮ್ಮಲ್ಲೊಂದು ಹೊಸ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಲೈಫ್ನಲ್ಲಿ ತುಂಬಾನೇ ಕಠಿಣವಾದ ಪಾಠಗಳನ್ನು ಕಲ್ತಿದ್ದೀರಾ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀರಾ. ಇನ್ಮೇಲೆ ದೇವರು ನಿಮಗೊಂದು ದೊಡ್ಡ ರಕ್ಷಣಾ ಕವಚ ಕೊಡುತ್ತಿದ್ದಾನೆ. ಅದಕ್ಕೆ ಈಗ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ. ಅಂದ್ರೆ ನಿಮ್ಮ ಜೊತೆ ಇರಬೇಕಾದ ನಿಜವಾದ ಜನ ಮಾತ್ರ ನಿಮ್ಮ ಹತ್ರ ಬರ್ತಿದ್ದಾರೆ. ಯೂಸ್ ಮಾಡ್ಕೊಳ್ಳೋ ಫೇಕ್ ಜನ ತಾವಾಗೇ ಸೈಡ್ ಆಗ್ತಿದ್ದಾರೆ. ಇದು ಈವಾಗಲೇ ನಿಮ್ಮ ಲೈಫ್ನಲ್ಲಿ ಸ್ಟಾರ್ಟ್ ಆಗಿರಬಹುದು. ಒಮ್ಮೆ ಗಮನಿಸಿ, ಮುಂಚೆ ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ತಪ್ಪು ಹುಡುಕ್ತಾ ಇದ್ದ ನಿಮ್ಮ ಸ್ವಂತ ಜನನೇ ಈಗ ನಿಧಾನವಾಗಿ ನಿಮ್ಮ ಮಾತು ಕೇಳಕ್ಕೆ ಶುರು ಮಾಡ್ತಾರೆ. ನಿಮ್ಮ ನಿರ್ಧಾರಗಳು ವರ್ಕೌಟ್ ಆಗೋದು ನೋಡಿ ಅವರೇ ಶಾಕ್ ಆಗ್ತಾರೆ. ಫ್ಯಾಮಿಲಿಯಲ್ಲಿ ವರ್ಷಗಳಿಂದ ಆಸ್ತಿ ಗಲಾಟೆ, ಪಂಚಾಯಿತಿಗಳೆಲ್ಲ ಇನ್ಮೇಲೆ ನಿಮಗೆ ಫೇವರ್ ಆಗಿ ಸೆಟ್ ಆಗಲಿವೆ. ಒಂದು ಕಾಲದಲ್ಲಿ ಫಂಕ್ಷನ್ಗೆ ಹೋದ್ರೆ ನಿಮ್ಮನ್ನ ಮಾತಾಡ್ಸೋಕು ಇಷ್ಟಪಡದ ನೆಂಟರು ಇನ್ಮುಂದೆ ತಾವಾಗೇ ನಿಮ್ಮ ಹತ್ರ ಬಂದು ಅಡ್ವೈಸ್ ಕೇಳೋ ರೇಂಜ್ಗೆ ನೀವು ಬೆಳಿತೀರಾ. ಇದೆಲ್ಲ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿಯಿಂದಲೇ ನಡೀತಾ ಇದೆ. ಸಿಂಹರಾಶಿಯವರೇ, ಇನ್ಮೇಲೆ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋ ಅದ್ಭುತ ಸಮಯಕ್ಕೆ ನೀವೀಗ ಕಾಲಿಟ್ಟಿದ್ದೀರಾ. ಇನ್ನು ಮುಂದೆ ನಿಮ್ಮ ಲೈಫ್ನಲ್ಲಿ ಟೆನ್ಷನ್, ಕಣ್ಣೀರು, ನಂಬಿಕೆ ದ್ರೋಹದ ಜಾಗಕ್ಕೆ ಒಂದು ಸೂಪರ್ ರಿವಾರ್ಡ್ ಸಿಗಲಿದೆ. ಬರೋ 21ರಿಂದ 45 ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಫೈನಾನ್ಷಿಯಲ್ ಆಗಿ ದೊಡ್ಡ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟರೂ ಸಿಗದ ಗುರುತು, ಗೌರವ ಈಗ ನಿಮ್ಮ ಕೆಲಸದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಸಿಗಲಿದೆ. ಜಾಬ್ ಮಾಡೋರಿಗೆ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗೋ ಚಾನ್ಸಸ್ ಗ್ಯಾರಂಟಿ ಇದೆ. ಮುಖ್ಯವಾಗಿ ನೀವು ಯಾರಿಗೋ ಸಾಲ ಕೊಟ್ಟು ಆ ದುಡ್ಡು ಇನ್ನೂ ಬರಲ್ಲ ಅಂತ ಕೈ ಬಿಟ್ಟಿದ್ರಲ್ಲ, ಆ ಹಳೆ ಬಾಕಿ ಹಣ ಕೂಡ ಈಗ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಸಾಲದ ಬಾಧೆಗಳೆಲ್ಲ ನಿಧಾನವಾಗಿ ಕ್ಲಿಯರ್ ಆಗಿ ದುಡ್ಡು ಬರೋ ಹೊಸ ದಾರಿಗಳು ನಿಮ್ಮ ಕಣ್ಮುಂದೆ ಕಾಣಿಸ್ತವೆ. ಬಿಸ್ನೆಸ್ ಮಾಡೋ ಸಿಂಹರಾಶಿಯವರಿಗಂತೂ ಇದು ಗೋಲ್ಡನ್ ಟೈಮ್. ನೀವು ಏನೇ ಕೈ ಹಾಕಿದ್ರೂ ಸಕ್ಸಸ್ ವರ್ಕೌಟ್ ಆಗುತ್ತೆ. ನಿಮ್ಮ ಅಟ್ರಾಕ್ಷನ್ ನೋಡಿ ಹೊಸ ಕ್ಲೈಂಟ್ಸ್ ತಾವಾಗೇ ಬರ್ತಾರೆ. ಅಷ್ಟೇ ಅಲ್ಲ, ಹೆಲ್ತ್ ಇಶ್ಯೂಸ್ ಕೂಡ ಸೆಟ್ ಆಗುತ್ತೆ. ಇಷ್ಟು ದಿನ ಟೆನ್ಷನ್, ನಿದ್ದೆ ಇಲ್ಲದೆ ಕಾಡ್ತಿದ್ದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಮಾಯವಾಗಿ ಮೈಂಡ್ ಪ್ರಶಾಂತವಾಗುತ್ತೆ. ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ನೀವು ಕಂಡ ಕನಸುಗಳು ನನಸಾಗೋಕೆ ಶುರುವಾಗುತ್ತೆ ಮತ್ತು ಸೊಸೈಟಿಯಲ್ಲಿ ನಿಮಗೊಂದು ಸ್ಪೆಷಲ್ ರೆಸ್ಪೆಕ್ಟ್ ಸಿಗುತ್ತೆ. ನಿಮ್ಮ ಲೈಫ್ನಲ್ಲಿ ಅಡ್ಡಿಯಾಗಿದ್ದ ಕೆಟ್ಟ ಸ್ನೇಹಗಳೆಲ್ಲ ಕಟ್ಟಾಗಿ ನಿಮ್ಮ ಲೆವೆಲ್ ಹೆಚ್ಚಿಸೋ ಒಳ್ಳೆ ಜನರ ಪರಿಚಯ ನಿಮಗಾಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ನೀವು ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಎತ್ತರಕ್ಕೆ ಬೆಳಿತೀರಾ. ನಿಮ್ಮ ಸಕ್ಸಸ್, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಫ್ಯೂಚರ್ ಪ್ಲಾನ್ ಬಗ್ಗೆ ಯಾರತ್ರಾನೂ ಮರೆತು ಕೂಡ ದೊಡ್ಡಸ್ತಿಗೆ ಹೇಳ್ಕೋಬೇಡಿ. ಸೈಲೆಂಟ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರ್ರಿ ಅಷ್ಟೇ. ನಿಮ್ಮ ಸಕ್ಸಸ್ ಸೌಂಡ್ ಹೊರಗಿನ ಜಗತ್ತಿಗೆ ಕೇಳಿಸ್ಬೇಕೇ ಹೊರತು ನಿಮ್ಮ ಬಾಯ ಮಾತಲ್ಲ. ಯಾಕಂದ್ರೆ ಒಳ್ಳೆ ಟೈಮ್ ಬಂದಾಗ ದೃಷ್ಟಿ ಕೂಡ ಜಾಸ್ತಿ ಇರುತ್ತೆ. ಈ ನರದೃಷ್ಟಿ ಹಾಗೂ ನೆಗೆಟಿವ್ ಎನರ್ಜಿಯಿಂದ ಬಚಾವಾಗೋಕೆ ನೀವು ಒಂದು ಸಣ್ಣ ದೈವಿಕ ಕೆಲಸ ಮಾಡಬೇಕು. ಮುಂಬರೋ ದಿನಗಳಲ್ಲಿ ಸಾಧ್ಯವಾದರೆ ಪ್ರತಿ ಭಾನುವಾರ ಅಥವಾ ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟೋ ಮುನ್ನ ದೇವರಿಗೆ ಅಥವಾ ನೇರವಾಗಿ ಸೂರ್ಯದೇವನಿಗೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಅರ್ಪಿಸಿ ಪ್ರಶಾಂತವಾಗಿ ಕುಳಿತುಕೊಂಡು ಓಂ ಸೂರ್ಯಾಯ ನಮಃ ಅಥವಾ ಓಂ ಘೃಣಿ ಸೂರ್ಯ ಆದಿತ್ಯ ಅನ್ನೋ ಮಂತ್ರನ ಕನಿಷ್ಠ 21 ಅಥವಾ 108 ಸಾರಿ ಮನಸ್ಸಿನಲ್ಲಿ ಜಪಿಸಿ. ಹಾಗೆ ನಿಮ್ಮ ಅದೃಷ್ಟ ಹೆಚ್ಚಾಗೋಕೆ ಸೂರ್ಯದೇವನಿಗೆ ಕೆಂಪು ಕಣಿಗಿಲೆ ಅಥವಾ ಕೆಂಪು ದಾಸವಾಳದ ಹೂವುಗಳಿಂದ ನಮಸ್ಕಾರ ಮಾಡಿ. ಹೀಗೆ ಮಾಡಿದ್ರೆ ಎಂತಹುದೇ ದೃಷ್ಟಿದೋಷ ಇದ್ರೂ ತಕ್ಷಣ ಮಾಯವಾಗಿ ನಿಮಗೆ ಸೂಪರ್ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಲಕ್ ಡಬಲ್ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ನಿಜಕ್ಕೂ ದೇವರು ಕೊಟ್ಟಿಡುವಂತಹ ಪ್ರತಿಯೊಂದು ಸಕಾರಾತ್ಮಕ ಬದಲಾವಣೆಯನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೆಟ್ಟ ಜನರಿಂದ ದೂರವಿದ್ದು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಶುಭವಾಗಲಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.